ನಮ್ಮ ಮನೆಯಲ್ಲಿ 24 ತಾಸು ಸರ್ವಿಸ್ ಇರುತ್ತೆ, ಆರಾಮಾಗಿ ಬರ್ಬೋದು. ಹಾ, ನಮ್ಮ ಮನೆಗೆ ಹೊಸ ಕಸ್ಟಮರ್ ಬಂದಿದ್ದಾರೆ. ನೀವು ಆಮೇಲೆ ಫೋನ್ ಮಾಡಿ. ಹಾ, ಈಗ ಫೋನ್ ಕಟ್ ಮಾಡಿ. ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದಿಲ್ಲ ಅಂತಾರಲ್ಲ, ನಿಮ್ಮನ್ನ ನೋಡೇ ಹೇಳಿರ್ಬೇಕು ಅಂತ ಕಾಣುತ್ತೆ. ಈ ಊರಿನ ದೊಡ್ಡ ಶ್ರೀಮಂತರು ಅಂತ ಕಾಣುತ್ತೆ. ನೀವು ಬರೋದು ಮೊದಲೇ ಹೇಳಿದ್ರಿ, ಏನೇನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ತಿದ್ವಿ. ಅಯ್ಯೋ, ಇದೇನಿದು? ನಮ್ಮ ಮನೆ ಬಾಗಿಲಿಗೆ ಬಂದ ತಕ್ಷಣ ಲಕ್ಷ್ಮಿನ ಕೈಯ ಕೊಟ್ಟಿ ಬಿಟ್ರಲ್ಲ. ನಮ್ಮಂತವ್ರ ಮನೆಗೆ 16 ಸಲ ಹೋಗಿ ಬಂದು ಅನುಭವ ಅಂತ ಕಾಣುತ್ತೆ. ಶ್ರೀಮಂತ್ರೆ, ಇಲ್ಲಿ ನೋಡಿ, 16, 17, 18 ಕಷ್ಟಮಾಲು ಇದರಲ್ಲಿ ಯಾವ ಬೇಕು ಹೇಳಿ ನಿಮಗೆ. ರತನ್ ಲಾಲ್ ಜಿ, ನನಗೆ ಇವ್ರು ಯಾರು ಬೇಕಾಗಿಲ್ಲ. ಈ ಮನೆಯಲ್ಲಿ ಮಾಲಾ ಅಂತ ಒಂದು ಹೆಣ್ಣು ಮಗಳಿದ್ದಾಳಲ್ಲ, ಅವಳೇ ಬೇಕಾಗಿತ್ತು. ಅಯ್ಯೋ, ಅವಳಿಗೆ ಮೈಯಾಗ ಹುಷಾರಿಲ್ಲ, ರೆಸ್ಟ್ ತಗೊಳಕ್ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಅವ್ರಿಗಿಂತ ತುಂಬಾ ಅವಳ ಮೈಯಲ್ಲಿ ಹುಷಾರ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ನನಗೆ ಅವಳು ಬೇಕು. ತಂಗಿ ವರ್ಚಸ್ ಅಂದ್ರೆ ವರ್ಚಸ್ಸು, ಮೈಯಾಗ ಹುಷಾರಿಲ್ಲ ಅಂದ್ರು ಅವಳೇ ಕೇಳ್ತಾರ ಅಂದ್ಮೇಲೆ, ಹೇ ಮಾಲಾ, ಹೇ ಮಾಲಾ, ನಮ್ಮ ಮನೆಗೆ ಹೊಸ ಕಸ್ಟಮರ್ ಬಂದಿದ್ದಾರೆ, ಬೇಗ ಬಾರೇ. ಅಯ್ಯೋ, ಹಂಗ ಅನ್ಬಾರ್ದೆ. ನಮ್ಮ ಮನೆಗೆ ಸುಖ ಬಯಸಿ ಬಂದವರಿಗೆ ತಿರುಗಿ ಕಳಿಸೋದು ನಮ್ಮ ಮನೆ ಸಂಪ್ರದಾಯ ಅಲ್ಲ. ಚಾಡೆಲ್ಲಮ್ಮ, ಬಾಮ ಬಾ ಬಾ ಬಾ. ನೋಡಿ, ಇವರೇ ಊರಿನ ದೊಡ್ಡ ಶ್ರೀಮಂತರು ಅಂತ ಕಾಣುತ್ತೆ. ಸ್ವಲ್ಪ ವಯಸ್ಸಾಗಿದೆ. ವಯಸ್ಸಾದವರ ಮನಸ್ಸಿನ ಚಪ್ಪಲ ಯಾವ ರೀತಿ ಪಳಗಿಸ್ಬೇಕಂತ ನಾನ್ ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ. ಹಾ, ಕೇಳಲಾರ್ದನೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ಇನ್ನೆಷ್ಟು ಕೊಡ್ಬೋದು? ಚೆನ್ನಾಗಿ ಪಳಗಿಸು. ಅಯ್ಯೋ, ಯಾಕೆ ಇಷ್ಟೊಂದು ಕೆಮ್ಮರ ಇದೆಯಲ್ಲ? ಸರಿ, 30, 60, 90 ಅಂತ ತಗೋತಾ ಇರು. ನೀನು ಮೈಯಾಗಿನ ಕೆಮ್ಮು ನಗಡಿ ಎಲ್ಲ ಕಡಿಮೆ ಆಗುತ್ತೆ. ಶ್ರೀಮಂತ್ರೆ, ನನ್ನ ತಂಗಿಗೆ ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳಿದ್ದೀನಿ. ನನ್ನ ತಂಗಿನ ಮಾತಾಡಿಸಿ ನಾನು ಸ್ವಲ್ಪ ಊಟ ತರ್ತೀನಿ. ಚೆನ್ನಾಗಿ ಮಾತಾಡಿಸಿ ನಾನು ಬರ್ತೀನಿ ಶ್ರೀಮಂತ್ರಿ. ಯಾಕೆ ಹಾಗೆ ದೂರ ನಿಂತ್ಕೊಂಡಿದ್ದೀರಾ? ಈ ಮಾಲಾಳ ಮೈ ಮಂಚವನ್ನೇರಿ ಸುಖಿಸಿದ ವ್ಯಕ್ತಿ ತನ್ನ ಸರ್ವಸ್ವವನ್ನೇ ನನ್ನ ಪಾದದಲ್ಲಿ ಅರ್ಪಿಸಿ ನನ್ನ ದಾಸನಾಗ್ತಾನೆ. ಬನ್ನಿ, ನನ್ನ ಸೌಂದರ್ಯದ ಹಳೆಯಲ್ಲಿ ಈಜಾಡ ಬನ್ನಿ. ನಿಮ್ಮ ಕಣ್ಣಲ್ಲಿ ನೀರು ಯಾಕೆ? ನಿನ್ನ ಮೈಯಲ್ಲಿ ಹುಷಾರಿಲ್ಲದೆ ಇದ್ರು ಮನೆಗೆ ಬಂದ ಗಿರಾಕಿಗೆ ತೊಂದರೆ ಆಗಬಾರ್ದು ಅಂತ ಕ್ಷೀಣಿಸಿದ ನಿನ್ನ ಆರೋಗ್ಯವನ್ನ ಮರೆಮಾಚಿ ಪ್ರೀತಿಯಿಂದ ರಸಿಕತೆಯಿಂದ ನಗು ನಗುತ್ತಾ ಮಾತನಾಡುವ ಈ ನಿನ್ನ ವೃತ್ತಿ ಧರ್ಮವನ್ನು ಕಂಡು ನನ್ನ ಮನಸ್ಸು ಸಂಕಟಪಟ್ಟು ತಾಯಿ, ಸಂಕಟಪಟ್ಟು. ನೀವು ನನ್ನ ತಾಯಿ ಅಂತ ಕೇಳಿದ್ರ? ನಿಮ್ಮ ಮಾತು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗೋದು ಬೇಡ. ಯಾಕೆಂದ್ರೆ ನೀವಿಲ್ಲಿಗೆ ಬಂದಿರುವುದು ನನ್ನ ದೇಹ ಸೌಂದರ್ಯವನ್ನು ಉಣ್ಣಲು. ದುಡ್ಡು ಕೊಟ್ಟ ಈ ಮನೆಯಲ್ಲಿ ಬಂದಿದ್ದೀರಿ ಅಂದ್ಮೇಲೆ ಅರ್ಥವಾಗದಿರೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಮ್ಮ, ದುಡ್ಡು ಕೊಟ್ಟು ತನ್ನ ಕಾಮದ ಹಸಿವು ನೀಗಿಸಿಕೊಂಡು ಹೋಗೋದಕ್ಕೆ ನಿನ್ನ ಮನೆಗೆ ಬಂದ ನಾನು ಒಬ್ಬ ಗಿರಾಕಿ ಅಲ್ಲಮ್ಮ. ನಾನು ನಿನಗೆ ತುಂಬಾ ಹತ್ತಿರದವನಮ್ಮ.
ಈ ವಾತಾವರಣದಲ್ಲಿ ಬೆಳೆದ ನಿನಗೆ ತಿಳುವಳಿಕೆ ಹೇಳಿ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ಕಾಯಮಾಗಿ ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀರಾ? ಈ ಮನೆಗೆ ಬರುವ ಎಲ್ಲರೂ ಇದೇ ಮಾತನ್ನ ಹೇಳ್ತಾರೆ. ನನ್ನನ್ನು ನೋಡಿದ ತಕ್ಷಣ ನೀನು ನನ್ನ ಸೌಂದರ್ಯದ ದೇವತೆ, ನಾನು ನಿನಗೆ ಹೊಸ ಜೀವನ ಕೊಡ್ತೀನಿ, ನೀನು ಕೇವಲ ನನ್ನವಳಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಉಕ್ಕೇರಿದ ತನ್ನ ಕಾಮದ ದಾಹವನ್ನು ತೀರಿಸಿಕೊಂಡ ಬಳಿಕ ಬೆವರಿದ ತಮ್ಮ ಮುಖವನ್ನ ಕರ್ಚಿಪ್ಪಲ್ಲಿ ಒರೆಸ್ಕೊಂಡು ಅದೇ ಕರ್ಚಿಪ್ಪನ್ನ ನನ್ನ ಮುಖದ ಮೇಲೆ ಎಸೆದು ಹೋಗ್ತಾರೆ. ನನ್ನನ್ನ ಹೊರಳಿ ಸಹ ನೋಡದ ಹಾಗೆ. ನೀನು ನಿನ್ನಗಾದ ಅನುಭವ ಹೇಳ್ತಾ ಇದ್ದೀಯ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲಮ್ಮ. ಬಿಸಿ ಬಿಸಿಯಾದ ಪಾಯಸವನ್ನು ಕುಡಿಯಲು ಹೋಗಿ ನಾಲಿಗೆ ಸುಟ್ಟುಕೊಂಡ ಮಗು ಮೊಸರನ್ನು ಸಹ ಊದಿ ಊದಿ ಕುಡಿದಿತ್ತಂತೆ. ಅಂದಾಗ ನಿನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಾನು ಹೇಳುವ ಹಿತೋಕ್ತಿ ನಿನಗೆ ಹೇಗೆ ಅರ್ಥವಾಗಬೇಕು ಮಗಳೇ? ಹೇಗೆ ಅರ್ಥವಾಗಬೇಕು? ನೀವು ನನ್ನನ್ನ ಮಗಳು ಅಂತ ನಿಮ್ಮ ಸರಳತೆ, ನಿಮ್ಮ ಮಾತು ನನಗೊಂದು ಅರ್ಥ. ನಿನ್ನ ಬುದ್ಧಿಗೆ ಅರಿಯಲಾಗದ ವಿಷಯವನ್ನ ನಿನಗೆ ತಿಳಿಸಿ ಹೋಗ್ಬೇಕಂತ ನಾ ಬಂದಿನವ. ನೋಡ್ತಾಯಿ, ನೀನೀಗ ಮಾಡ್ತಾ ಇರುವ ಈ ವೃತ್ತಿ ನಿನ್ನ ರೂಪ, ನಿನ್ನ ಯೌವನ, ನಿನ್ನ ಸೌಂದರ್ಯ ಇರುವವರಿಗೆ ಮಾತ್ರ. ಅದು ಮುಗಿದ ಮೇಲೆ ಬಾಡಿದ ಹೂವನ್ನ ಕಸದ ಬುಟ್ಟಿಗೆ ಚೆಲ್ಲುವಂಗ ನಿನ್ನ ಮನೆಯಿಂದ ಹೊರಗೆ ಹಾಕ್ತಾರ. ಅವಾಗ ನೀ ಎಲ್ಲಿ ಹೋಗ್ತೀಯವ? ಹ್ಯಾಂಗ ಬದುಕ್ತಿ? ಈ ಮಾಲ ಎಂದಿದ್ದರು ಬಾಡದ ಹೂವು. ನಿತ್ಯ ಸಂಜೆ ಮಲ್ಲಿಗೆ ನಾನು. ನಿನ್ನ ಕಲ್ಪನೆ ಸಂಪೂರ್ಣ ತಪ್ಪಾಗೈತವ್ವ. ಸೃಷ್ಟಿಯ ನಿಯಮದಂತೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಆಗುವಂಗ ಹುಟ್ಟು, ಬಾಲ್ಯ, ಯೌವನ, ಮುಪ್ಪು, ಮರಣ ಇವು ಪ್ರತಿಯೊಬ್ಬರಿಗೂ ಬರಾಕಬೇಕು. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಪವಿತ್ರವಾದ ಮನುಷ್ಯ ಜನ್ಮ ಬಂದೈತಿ. ಈ ಅರಿವಿನ ಜನ್ಮಕ್ಕೆ ಬಂದಿರ ನಾವು ಇಲ್ಲಿಗೆ ಯಾಕೆ ಬಂದೀವಿ? ಇಲ್ಲಿ ನಾವು ಮಾಡಬೇಕಾದ ಕರ್ತವ್ಯವೇನು? ಈ ಭೂಮಿಯ ಋಣವನ್ನು ಮುಗಿಸಿಕೊಂಡು ಮತ್ತೆ ನಾವು ಎಲ್ಲಿಗೆ ಹೋಗ್ತೇವೆ? ಇದೆಲ್ಲವನ್ನು ಅರಿಯುವ ಸಾಧನೆಯೇ ಆಧ್ಯಾತ್ಮ. ಅಂದ್ರ ಶರಣರ ಸಂತರ ಸತ್ಸಂಗದಲ್ಲಿ ಪಾಲ್ಗೊಂಡು ಆ ಮಹಾತ್ಮರು, ಆ ಪುಣ್ಯಾತ್ಮರು ಹೇಳುವ ಪುರಾಣ, ಪ್ರವಚನ, ಪುಣ್ಯ ಕಥೆಗಳನ್ನ ನಾವು ತದೇಕ ಚಿತ್ತದಿಂದ ಕೇಳಿದ್ದೆಯಾದಲ್ಲಿ ಕಲ್ಮಶವಾಗಿದ್ದ ನಮ್ಮ ಮನಸ್ಸು ಸ್ವಲ್ಪ ಹೊತ್ತಾದರೂ ನಿರ್ಮಲವಾಗುತ್ತ, ನಿರ್ಲಿಪ್ತತೆಯ ಭಾವ ಬೆಳೆಯುತ್ತ. ತಾಯಿ, ನೀವು ಹೇಳುವ ಮಾತು ನನಗೆ ಸರಿಯಾಗಿ ಅರ್ಥ ಆಗದೆ ಇತ್ತು. ಈ ಮನೆಗೆ ಬಂದು ಹೋಗುವ ಗಂಡಸರ ಬಾಯಿಂದ ಬರೀ ಸೊಂಟದ ಕೆಳಗಿನ ಅಸಹ್ಯಕರವಾದ ಮಾತನ್ನೇ ಕೇಳಿದ ನನಗೆ ಇಂದು ಈ ನನ್ನ ಕಿವಿಗಳಿಗೆ ಬಂಗಾರದ ಗಿಂಡಿಯಲ್ಲಿ ಜೇನುತುಪ್ಪ ಸುರಿಯುವುದಷ್ಟು ಆನಂದವಾಗ್ತಾ ಇದೆ. ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಹಾಗೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೆ ಏನಂತಾರೆ? ಇದಕ್ಕ ಶ್ರವಣ ಭಕ್ತಿ ಅಂತ ಕರೀತಾರವ. ಈ ನಿನ್ನ ಮಾತಿನ ರೀತಿ ನೀತಿ ನೋಡಿದ್ರ ನಿನ್ನಲ್ಲಿ ಭಕ್ತಿಯ ಬೀಜ ಮೊಳಕೆ ಹೊಡೆಯಕತ್ತೈತಿ. ತಾಯಿ, ಮಲಿನವಾದ ಈ ನಿನ್ನ ಮನಸ್ಸನ್ನ ಪರಿವರ್ತನೆ ಮಾಡಿಯೇ ನಾನು ಇಲ್ಲಿಂದ ಹೋಗ್ತೀನವ. ನಾನು ಏನು ಅಂತ ಕರೀಲಿ? ಅಪ್ಪ ಅಂತ ಕರೆಯುವ. ಅಪ್ಪ ಅಂತ ಕರೆಯುವ.
ಬಾಯಿಂದ ಅಪ್ಪ ಅಮ್ಮ ಅಕ್ಕ ತಂಗಿ ಇಂಥ ಯಾವ ಶಬ್ದಗಳು ಬಂದೇ ಇಲ್ಲ. ಆದ್ರೆ ಇಂದು ನನ್ನನ್ನು ನೋಡಲು ಬಂದಂತ ಒಬ್ಬ ಮಹಾತ್ಮನಿಗೆ ಅಪ್ಪ ಅಂತ ಕರೀತಾ ಇದ್ದೀರ. ನಾನು ವೇಶ್ಯಾವೃತ್ತಿ ಮಾಡ್ತಾ ಇರೋದು ತಪ್ಪೇ? ತಪ್ಪು, ಮಹಾ ತಪ್ಪು ತಾಯಿ. ಆದಿ ಕಾಲದಿಂದಲೂ ಈಗಿನ ಕಾಲದವರೆಗೂ ವೇಶ್ಯರಿದ್ದಾರೆ, ವೇಶ್ಯಾವೃತ್ತಿ ಇದೆ. ಒಂದ್ ವೇಳೆ ನಮ್ಮಂತ ವೇಶ್ಯರು ಇರದೆ ಹೋಗಿದ್ರೆ ಯೌವನದ ಯುವಕರ ಉದ್ವೇಗ ಇವತ್ತು ತಮ್ಮ ತಮ್ಮ ರಕ್ತ ಸಂಬಂಧದ ಮೇಲೆ ಕಾಮ ದೃಷ್ಟಿ ಬೀರಿ ತಮ್ಮ ಯೌವನದ ಹಸುವನ್ನ ಹಿಂಗಿಸ್ಕೊಳ್ತಾ ಇತ್ತು. ಇಂದು ಈ ಸಮಾಜದಲ್ಲಿ ಮನೆತನದ ಹೆಣ್ಣುಗಳು ಸುರಕ್ಷಿತವಾಗಿ ಇದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮಂತ ವೇಶ್ಯರು, ವೇಶ್ಯಾವೃತ್ತಿ. ವೇಶ್ಯಾವೃತ್ತಿ ಮಾಡುವವರು ಹುಟ್ಟಿನಿಂದಲೇ ವೇಶ್ಯರಾಗಿ ಹುಟ್ಟಿರುವುದಿಲ್ಲಮ್ಮ. ಅವರು ಬೆಳೆದು ಬಂದ ಪರಿಸರ ಚಂಚಲವಾದ ಅವರ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದೇ ಇರುವುದು, ಅವರ ತಂದೆ ತಾಯಿಗಳು ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡದೇ ಇರುವುದು, ನಾನಾ ಕಾರಣಗಳಿಂದ ಈ ವೃತ್ತಿಗೆ ಇಳಿದಿರಬಹುದು.